ನಾವು ಹೊಸ ಕಾರು ಅಥವಾ ಬೈಕ್ ಖರೀದಿಸುವಾಗ ಮೊದಲು ಕೇಳುವ ಪ್ರಶ್ನೆಯೇ ಇದು ಎಷ್ಟು ಮೈಲೇಜ್ ಕೊಡುತ್ತದೆ ಎಂದು. ಇಂಧನದ ಬೆಲೆ ಗಗನಕ್ಕೇರುತ್ತಿರುವಾಗ ನಮ್ಮ ವಾಹನ 1 ಲೀಟರ್ ಪೆಟ್ರೋಲ್ ಅಥವಾ ಡೀಸೆಲ್ನಲ್ಲಿ ಎಷ್ಟು ಕಿಲೋಮೀಟರ್ ಓಡುತ್ತದೆ ಎಂಬ ಲೆಕ್ಕಾಚಾರ ಸಹಜ. ಆದರೆ ಪ್ರತಿದಿನ ಲಕ್ಷಾಂತರ ಜನರನ್ನು ಹೊತ್ತೊಯ್ಯುವ ಬೃಹತ್ ರೈಲಿನ ಮೈಲೇಜ್ ಎಷ್ಟು ಎಂದು ನೀವೆಂದಾದರೂ ಯೋಚಿಸಿದ್ದೀರಾ? ಸಾವಿರಾರು ಟನ್ ತೂಕ ಎಳೆಯುವ ರೈಲಿನ ಇಂಧನ ಲೆಕ್ಕಾಚಾರ ನಿಜಕ್ಕೂ ಅಚ್ಚರಿ ಮೂಡಿಸುತ್ತದೆ. ಕಾರು ಅಥವಾ ಬೈಕುಗಳಂತೆಯೇ ಎಲ್ಲ ರೈಲುಗಳ ಮೈಲೇಜ್ ಕೂಡ ಒಂದೇ ರೀತಿ ಇರುವುದಿಲ್ಲ. ರೈಲಿನ ಮೈಲೇಜ್ ಮುಖ್ಯವಾಗಿ ಆ ರೈಲಿನ ಪ್ರಕಾರ, ಅದರಲ್ಲಿರುವ ಬೋಗಿಗಳ ಸಂಖ್ಯೆ ಮತ್ತು ಅದು ಹೊತ್ತೊಯ್ಯುವ ಒಟ್ಟು ತೂಕದ ಮೇಲೆ ಅವಲಂಬಿತವಾಗಿರುತ್ತದೆ. ಸಾಮಾನ್ಯವಾಗಿ ಒಂದು ರೈಲಿನ ಇಂಧನ ಬಳಕೆಯನ್ನು ಪ್ರತಿ ಕಿಲೋಮೀಟರ್ಗೆ ಇಷ್ಟು ಲೀಟರ್ ಎಂದು ಲೆಕ್ಕ ಹಾಕಲಾಗುತ್ತದೆ. ಸರಳವಾಗಿ ಹೇಳಬೇಕೆಂದರೆ 12 ಬೋಗಿಗಳನ್ನು ಹೊಂದಿರುವ ಒಂದು ಸಾಮಾನ್ಯ ಪ್ಯಾಸೆಂಜರ್ ರೈಲು ಕೇವಲ 1 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಬರೋಬ್ಬರಿ 6 ಲೀಟರ್ ಡೀಸೆಲ್ ಅನ್ನು ಕುಡಿಯುತ್ತದೆ. ಪ್ಯಾಸೆಂಜರ್ ರೈಲಿಗೆ ಹೋಲಿಸಿದರೆ ಎಕ್ಸ್‌ಪ್ರೆಸ್ ರೈಲಿನ ಇಂಧನ ಲೆಕ್ಕಾಚಾರ ತುಸು ಭಿನ್ನವಾಗಿರುತ್ತದೆ. 12 ಬೋಗಿಗಳನ್ನು ಹೊಂದಿರುವ ಒಂದು ಸೂಪರ್‌ಫಾಸ್ಟ್ ಅಥವಾ ಎಕ್ಸ್‌ಪ್ರೆಸ್ ರೈಲು 1 ಕಿಲೋಮೀಟರ್ ದೂರ ಓಡಲು ಸುಮಾರು 4.5 ಲೀಟರ್ ಡೀಸೆಲ್ ಅನ್ನು ಬಳಸಿಕೊಳ್ಳುತ್ತದೆ. ಅಂದರೆ ನಿಧಾನವಾಗಿ ಹೋಗುವ ರೈಲಿಗಿಂತ ವೇಗವಾಗಿ ಹೋಗುವ ರೈಲಿಗೆ ಡೀಸೆಲ್ ಸ್ವಲ್ಪ ಕಡಿಮೆ ಖರ್ಚಾಗುತ್ತದೆ.